ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ 11ನೇ ತಾರೀಕಿನ ಸ್ಟಾರ್ಟ್ ಆಗಿದೆ ಇಂಡಿಯಾ ವಾಸ್ ಅಫ್ಘಾನಿಸ್ತಾನ್ T20 ಸೀರೀಸು. ಮೊದಲ ಮ್ಯಾಚ್ಗೆ ಇಂಡಿಯಾದು ಪ್ರಾಬಬಲ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ 11 ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವ ಥರ ಇರಬಹುದು ಅಂತ ನೋಡ್ಬಿಡೋಣ. ನನ್ನ ಅನಿಸಿಕೆ ಪ್ರಕಾರ ಇದು ಇರಬಹುದು, ಇದಿದ್ರೆ ಬೆಟರ್ ಆಗಿರುತ್ತೆ. ಎಲ್ಲ ಚಾನ್ಸ್ಗಳು ಕೊಟ್ಟಿರೋದನ್ನೆಲ್ಲ ನೋಡ್ತು ಅಂದರೆ ಇವರಿಗೆ ಆಪರ್ಚುನಿಟಿ ಸಿಗಬೇಕು ಅಂತ ಅನ್ನಿಸ್ತೇನೆ ನನಗೆ. ಅದಕ್ಕೋಸ್ಕರ ಈ ಥರ ಒಂದು 11ನ ಪ್ರಿಫರ್ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಪ್ರಾಬ್ಲಿ ಇದೇ ಇರುವಂಥ ಸಾಧ್ಯತೆ ಇದೆ, ಇದೇ ಇರುತ್ತೆ 100% ಅಂತ ಹೇಳ್ತಿಲ್ಲ, ಇದಿರಬಹುದು ಅನ್ನೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಓಕೆ, ಬಂದ್ಬಿಡೋಣ ಇವಾಗ ಪ್ರಾಬಬಲ್ ಪ್ಲೇಯಿಂಗ್ 11 ವಿಚಾರಕ್ಕೆ. ಅದಕ್ಕೆ ನಾನು ಮುಂಚೆ ಸ್ಕ್ವಾಡ್ನ ಡಿಸ್ಪ್ಲೇ ಮಾಡಿದ್ದೀನಿ. ಸ್ಕ್ವಾಡಲ್ಲಿ ಇರೋವಂಥ ಮೆಂಬರ್ಸ್ಗಳಂತೂ ಎಲ್ಲರೂ ಆಡೋಕ್ಕಾಗೋದಿಲ್ಲ, 11 ಜನನೇ ಆಡೋದಕ್ಕಾಗೋದು. ಎಲ್ಲರೂ ಆಡೋವಂಥ ಪ್ಲೇಯರ್ಸ್ಗಳನ್ನೇ ಸ್ಕ್ವಾಡಲ್ಲಿರೋದು, 11 ಇರೋವಂಥ ಪ್ಲೇಯರ್ಸ್ಗಳನ್ನೇ ಸ್ಕ್ವಾಡಲ್ಲಿರೋವಂಥದ್ದು. ಸೊ ಬಿಡಲೇಬೇಕು ಈಚೆಗಡೆ ಸ್ವಲ್ಪ ಜನನ. ಸೊ ಯಾರು ಅಂತ ಅಂದರೆ ನನ್ನ ಪ್ರಕಾರ ಓಪನ್ ಮಾಡ್ತಾರೆ. ರೋಹಿತ್ ಶರ್ಮಾ ಆಸ್ ಎ ಕ್ಯಾಪ್ಟನ್ ಆಡ್ತಿದ್ದಾರೆ, ರೋಹಿತ್ ಶರ್ಮಾ ಓಪನ್ ಮಾಡ್ತಾರೆ. ಅವ್ರ ಜೊತೆಗೆ ಗಿಲ್ ಆಡ್ತಾರೆ, ಯಶಸ್ವಿ ಜಾಯ್ಸ್ವಾಲ್ ಆಡ್ತಾರೆ ಅಂತ ಗೊತ್ತಿಲ್ಲ. ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಆಡುವಂಥ ಸಾಧ್ಯತೆ ಇರುತ್ತೆ. ಗೊತ್ತಿಲ್ಲ ಯಾರಿಗೆ ಮಣೆ ಹಾಕ್ತಾರೆ ಅಂತ, ಗಿಲ್ಲಿಗೆ ಮಣೆ ಹಾಕ್ತಾರ ಅಥವಾ ಜಾಯ್ಸ್ವಾಲಿಗೆ ಮಣೆ ಹಾಕ್ತಾರೆ ಅಂತ. ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು 100% ಆಡ್ತಾರೆ. ಒಟ್ಟಲ್ಲಿ ಈ ಒಂದು ಸ್ಲಾಟಲ್ಲಿ ಒಬ್ಬರು ಮಾತ್ರ ಆಡ್ತಾರೆ. ಇಬ್ಬರು ಜಾಯ್ಸ್ವಾಲ್ ಆಡ್ಬಿಟ್ಟು ಗಿಲ್ಲು ಆಡೋದು ನನಗೆ ಸಿಕ್ಕಾಪಟ್ಟೆ ಡೌಟು. ಒಬ್ಬರು ಮಾತ್ರ ಆಡ್ತಾರೆ ಅಂತ ಅನ್ನಿಸ್ತಾ ಇದೆ. ಅದು ಯಾರು ಆಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾನಾಗಿದ್ದರೆ ಯಾರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದೆ ಅಂತ ಅಂದರೆ ನಾನು ಗಿಲ್ಗೆ ಪ್ರಿಫರೆನ್ಸ್ನ ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದೆ. ಹೌದು, ಗಿಲ್ದೇನು ಅಷ್ಟೊಂದು ಹೇಳ್ಕೊಳ್ಳುವಂಥ ಸ್ಟ್ಯಾಟ್ಸ್ T20ಸಲ್ಲಿ ಕಂಡಿಲ್ಲ ರೀಸೆಂಟಾಗಿ. ಬಟ್ ಆದ್ರೂ ಕೂಡ ಇವ್ರಿಗೊಂದು ಸ್ವಲ್ಪ ಬ್ಯಾಕ್ ಮಾಡ್ತಾ ಇದೆ ಶುಭ್ಮನ್ ಗಿಲ್ಗೆ ಆಡಿ ಚೆನ್ನಾಗಿ ಅಂತ ಈ ಒಂದು ಸೀರೀಸಲ್ಲಿ. ಸೊ ಓಕೆ, ಶುಭ್ಮನ್ ಗಿಲ್ ಆದಮೇಲೆ ನನ್ನ ಪ್ರಕಾರ ನಂಬರ್ 3 ಆಬ್ವಿಯಸ್ಲಿ ಒಂದು ಸೀಲ್ಡ್ ಸ್ಲಾಟು ಬರುತ್ತೆ, ಅದು ವಿರಾಟ್ ಕೊಹ್ಲಿ ಅವರಿಗೆ. ಸೊ ನಂಬರ್ 4 ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ ಅವರು ಆಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಜಿತೇಶ್ ಶರ್ಮಾ ಬೇರೆ ಇದರಲ್ಲ ಆಗೋರು, ಇವರಿಬ್ಬರಲ್ಲಿ ಒಬ್ಬರು ಆಡ್ತಾರೆ ಅಷ್ಟೇ, ಇಬ್ಬರು ಅಂತೂ ಖಂಡಿತ ಆಡೋದಕ್ಕಾಗೋದಿಲ್ಲ. ಜಿತೇಶ್ ಶರ್ಮಾ ನಾನು ಈಚೆಗಡೆ ಇಡ್ತಾ ಇದ್ದೀನಿ, ಯಾಕೆಂದರೆ ರೀಸೆಂಟಾಗಿ ಚೆನ್ನಾಗೇನೆ ಆಡಿದ್ರು, ಅವ್ರಿಗೆ ವರ್ಷಾಗಿ ಆಡಿಲ್ಲ ಜಿತೇಶ್ ಶರ್ಮಾ. ಅವ್ರು ಫಿನಿಶಿಂಗ್ ರೋಲಲ್ಲಿ ಬರ್ತಾ ಇದ್ರು, ಯೂಶಲಿ ನಂಬರ್ 5th 6th ಸ್ಲಾಟಲ್ಲಿ ಬರ್ತಾ ಇದ್ರು. ಸೊ ಇವಾಗ ಸಂಜು ಸ್ಯಾಮ್ಸನ್ ಬೇರೆ ಬಂದಿರೋದು, ಸಂಜು ಸ್ಯಾಮ್ಸನ್ಗೆ ಒಂದು ಲಾಸ್ಟ್ ಸೀರೀಸ್ ಆಪರ್ಚುನಿಟಿ ಕೊಟ್ಟಿರೋದ್ರಿಂದ ಇವ್ರನ್ನ ಇವಾಗ ಹಾಕೊಂಡ್ಲೇಬೇಕಾದಂಥ ಪರಿಸ್ಥಿತಿ ಇದೆ. ನನ್ನ ಪ್ರಕಾರ ಹಾಕೊಂಡ್ಲೇಬೇಕು. ಜಿತೇಶ್ ಶರ್ಮಾಗೆ ಆಪರ್ಚುನಿಟಿ ಕೊಟ್ಟರು ಅಂತಂದ್ರೆ ಸಂಜು ಸ್ಯಾಮ್ಸನ್ ಏನಕ್ಕೆ ಹಾಕೊಂಡ್ರು ಅನ್ನೋದನ್ನೇ ಗೊತ್ತಾಗೋದಿಲ್ಲ, ಆ ಥರ ಆಗೋಗ್ಬಿಡುತ್ತೆ ಸಿನಾರಿಯೋ. ಇಲ್ಲೇನಾದರೂ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ, ಸಂಜು ಸ್ಯಾಮ್ಸನ್ 3 ಮ್ಯಾಚ್ ಅವಕಾಶ ಕೊಟ್ಟರು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತ ಅಂದರೆ ಅವ್ರನ್ನ T20 ವರ್ಲ್ಡ್ ಕಪ್ ಹಾಕೊಂಡಿಲ್ಲ, ಆ ವರ್ಲ್ಡ್ ಕಪ್ ಹಾಕೊಂಡಿಲ್ಲ, ಇಲ್ಲಿಗೆ ಹಾಕೊಂಡಿಲ್ಲ, ಅಲ್ಲಿಗೆ ಹಾಕೊಂಡಿಲ್ಲ ಅಂತ ಅವರ ಫ್ಯಾನ್ಸ್ ರೀಸನ್ ಕೊಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಸೀರೀಸಲ್ಲಿ ಹಾಕೊಂಡಿದ್ದಾರೆ. ಸೊ ಏನಾದರೂ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಸಂಜು ಸ್ಯಾಮ್ಸನ್ಗೆ ಅವಕಾಶ ಕೊಡ್ಬೋದು, ಅವರ ವಿಕೆಟ್ ಕೀಪರ್ ಆಗಿ ಆಡ್ತಾರೆ ಅಂತ. ನಂಬರ್ 5 ರಿಂಕು ಸಿಂಗ್ ಅಂತೂ ಆಬ್ವಿಯಸ್ಲಿ ಆಡಲೇಬೇಕು. ನನ್ನ ಪ್ರಕಾರ ರಿಂಕು ಸಿಂಗಿಗೆ ಕನ್ಸಿಸ್ಟೆಂಟ್ ಆಗಿ ಯಾವಾಗ T20 ಇರುತ್ತೋ ಎಲ್ಲದರಲ್ಲೂ ಕೂಡ ಅವಕಾಶ ಕೊಡಲೇಬೇಕಂದ್ರೆ ಮೈನ್ ಪ್ಲೇಯರ್ ಆಗಿ BCCI ಅಂತೂ ಖಂಡಿತ ನೋಡಿದ್ರೆ ರಿಂಕು ಸಿಂಗ್ನ ಫಿನಿಷರ್ ಆಗಿ, ಯಾಕಂದರೆ ಅಷ್ಟು ಕನ್ಸಿಸ್ಟೆಂಟ್ ಆಗಿ T20ಸಲ್ಲಿ ಇಂಟರ್ನ್ಯಾಷನಲ್ಸಲ್ಲೂ ಕೂಡ ಫಿನಿಶಿಂಗ್ ರೋಲ್ನ ಕರೆಕ್ಟಾಗಿ ನಿಭಾಯಿಸಿದ್ದಾರೆ. ನಂಬರ್ 6 ಶಿವಮ್ ದುಬೆಗೆ ಆಪರ್ಚುನಿಟಿ ಸಿಗಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಏನಕ್ಕೆ ಅಂತಂದರೆ ಲಾಸ್ಟ್ ಸೀರೀಸಲ್ಲೇನೋ ಅವ್ರನ್ನ ಹಾಕ್ಕೊಂಡಿದ್ರು, ಅವ್ರಿಗೆ ಆಪರ್ಚುನಿಟಿ ಸಿಕ್ಕಿರಲಿಲ್ಲ, ಯಾವುದೇ ಒಂದು ಮ್ಯಾಚಲ್ಲೂ ಕೂಡ ಆಡಿಸಿರಲಿಲ್ಲ T20 ಸೀರೀಸಲ್ಲಿ. ಸೊ ಅದರಿಂದ ಶಿವಮ್ ದುಬೆಗೆ ಇಲ್ಲಿ ಆಪರ್ಚುನಿಟಿ ಸಿಗಬೇಕು ಅಂತ ನನಗೆ ಅನ್ನಿಸ್ತಿದೆ. ನಂಬರ್ 7 ಅಕ್ಷರ್ ಪಟೇಲ್ ಆಡ್ತಾರೆ. ಇಲ್ಲಿ ವಾಷಿಂಗ್ಟನ್ ಸುಂದರ್ ವೆಯ್ಟ್ ಮಾಡಬೇಕಾಗುತ್ತೆ. ಅಕ್ಷರ್ ಪಟೇಲ್ ಅವರು ಬಂದಿರೋದ್ರಿಂದ ಶಿವಮ್ ದುಬೆನೂ ಆಡ್ತು ಅಂತಂದರೆ ಅಕ್ಷರ್ ಪಟೇಲ್ ಆಡ್ತಾರೆ, ವಾಷಿಂಗ್ಟನ್ ಸುಂದರಲ್ಲಿ ಆಡೋದಕ್ಕೆ ಆಗೋದಿಲ್ಲ, ಆಪರ್ಚುನಿಟಿ ಸಿಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ನಾನು ಪರ್ಸನಲಿ ಶಿವಮ್ ದುಬೆನ ಪ್ರಿಫರ್ ಮಾಡ್ತೀನಿ. ಕ್ವಾಲಿಟಿ ವೈಸ್ ಆಗಿರ್ಬೋದು, ಪ್ರೂವ್ ಮಾಡ್ಕೊಂಡ್ರ ವೈಸ್ ಆಗಿರ್ಬೋದು, ದುಬೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ದುಬೆಗೆ ಆಪರ್ಚುನಿಟಿ ಕೂಡ ಲಾಸ್ಟ್ ಸೀರೀಸಲ್ಲಿ ಸಿಗದೆ ಇರೋದ್ರಿಂದ ಈ ಸೀರೀಸಲ್ಲಿ ಸಿಗಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ, ಆಡಲಿ ಅಂತಾನೆ. ನಂಬರ್ 7 ಅಕ್ಷರ್ ಪಟೇಲ್ ಅನ್ಡೌಟೆಡ್ಲಿ ಆಡ್ತಾರೆ. ಇಲ್ಲಿ ಅಕ್ಷರ್ ಪಟೇಲ್ ಮತ್ತು ದುಬೆ ಆಡೋದ್ರಿಂದ ವಾಷಿಂಗ್ಟನ್ ಸುಂದರ್ ಈಚೆಗಡೆ ಕುತ್ಕೊಂಡ್ಲೇಬೇಕಾಗುತ್ತೆ ಅಂತ ಅನ್ಕೊಂಡು ನಂಬರ್ 8 ಇಲ್ಲಿ ರವಿ ಬಿಷ್ಣೋಯಿ ಅಂತ ಅನ್ಕೊಂಡಿದ್ದೀನಿ. ಯಾಕೆಂತಂದರೆ ಕುಲ್ದೀಪ್ ಯಾದವ್ ಲಾಸ್ಟ್ ಸೀರೀಸಲ್ಲಿ ಬಂದಿದ್ರು, ಅವ್ರು ಬಂದರು ಅಂತ ನಂಬರ್ 1 T20 ಬೌಲರ್ ಆದಂಥ ರವಿ ಬಿಷ್ಣೋಯ್ ಅವ್ರನ್ನೇ ಬಿಟ್ಬಿಟ್ಟಿದ್ರು. ಕುಲ್ದೀಪ್ ಯಾದವ್ ಚೆನ್ನಾಗೇ ಮಾಡೋದಿಲ್ಲ ಅಂತಲ್ಲ, ಬಟ್ ಲಾಸ್ಟ್ ಸೀರೀಸ್ ಅವ್ರು ಆಡಿದರೆ ಈ ಸೀರೀಸ್ ಇವ್ರು ಆಡಲಿ ಅಂತ ಕೇಳ್ಕೊತೀನಿ. ಪದೇ ಕುಲ್ದೀಪ್ ಅಣ್ಣಂಗೆ ಅವಕಾಶ ಕೊಡೋದಕ್ಕಿಂತ ಇವ್ರಿಗೂ ಸ್ವಲ್ಪ ಆಡಿಸ್ಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಯಾಕಂದರೆ ನಂಬರ್ 1 T20 ಬೌಲರ್ ಆಗಿದ್ದಂಥ ಬಿಷ್ಣೋಯ್ನ ಲಾಸ್ಟ್ ಸೀರೀಸಲ್ಲಿ ಕೂತಿದ್ರು, ಅವ್ರಿಗೆ ಒಂಥರ ಅಜೀಬ್ ಆಗೋಗ್ಬಿಡ್ತು, ಏನು ಗುರು ನಂಬರ್ 1 ಆದ್ರೂ ಕೂಡ ನನಗೆ ಕೂರಿಸ್ತಾ ಇದ್ದಾರಲ್ಲ ಅಂತ. ಸೊ ಅದಕ್ಕೋಸ್ಕರ ಈ ಸೀರೀಸಲ್ಲಿ ಬಿಷ್ಣೋಯ್ಗೆ ನಾನು ಮಣೆ ಹಾಕ್ತಾ ಇದ್ದೀನಿ. ನಂಬರ್ 9 ಹರ್ಷದೀಪ್ ಸಿಂಗು, ನಂಬರ್ 10 ಆವೇಶ್ ಖಾನ್, ನಂಬರ್ 11 ಮುಖೇಶ್ ಕುಮಾರ್ ಅವರು ಆಡ್ತಾರೆ. ನನ್ನ ಪ್ರಕಾರ 3 ಪೇಸಸ್ ಇದ್ದಾರೆ, 3 ಪೇಸಸ್ ಕೂಡ ಆಡ್ತಾರೆ, ಜೆನ್ಯೂನ್ ಪೇಸಸ್ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ 6 ಬೌಲಿಂಗ್ ಆಪ್ಷನ್ ಇದೆ, ಶಿವಮ್ ದುಬೆನೂ ಕೂಡ ಇನ್ಕ್ಲೂಡ್ ಮಾಡ್ಕೊಂತು ಅಂತಂದರೆ ಓಕೆ. ತಿಲಕ್ ವರ್ಮಾ ಎಲ್ಲಿಗುರು ಅಂತ ಕೇಳ್ಬೋದು. ತಿಲಕ್ ವರ್ಮಾಗೆ ಈ ಸೀರೀಸ್ ರೆಸ್ಟ್ ಕೊಡ್ತಾ ಇದ್ದೀನಿ ನಾನು. ವಿರಾಟ್ ಕೊಹ್ಲಿ ಬಂದಿರೋದ್ರಿಂದ, ಸಂಜು ಸ್ಯಾಮ್ಸನ್ ಎಲ್ಲ ಬಂದಿರೋದ್ರಿಂದ ಜಿತೇಶ್ ಶರ್ಮಾ, ತಿಲಕ್ ವರ್ಮಾ ಇವರು ರೆಸ್ಟ್ ಮಾಡಬೇಕಾಗುತ್ತೆ ಅಂತ ನನಗೆ ಯಾಕೋ ಪರ್ಸ್ನಲಿ ಅನ್ನಿಸ್ತಾ ಇದೆ. ಇದಿಷ್ಟು ಆಗಿದ್ದು ನನ್ನ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ರೆಡಿಕ್ಟೆಡ್ ಪ್ಲೇಯಿಂಗ್ 11. ನೀವು ನಿಮ್ಮ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ರೆಡಿಕ್ಟೆಡ್ ಪ್ಲೇಯಿಂಗ್ 11 ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಂಗೆ ಒಂದು ಕನ್ಫ್ಯೂಷನ್ ಇರೋದೇನು ಅಂದರೆ ಶುಭ್ಮನ್ ಗಿಲ್ ಮತ್ತು ಯಶಸ್ವಿ ಜಾಯ್ಸ್ವಾಲ್ ಇವರಿಬ್ಬರಲ್ಲಿ ಯಾರು ಆಡ್ತಾರೆ ಅಂತ ಕಾಮೆಂಟಲ್ಲಿ ಹಾಕಿ. ನನಗೆ ಇನ್ನೂ ಕನ್ಫ್ಯೂಷನ್ ಇದೆ ಇವರಿಬ್ಬರಲ್ಲಿ ಯಾರು ಆಡ್ತಾರೆ ಅಂತ. ಸಿಗೋಣ, ಬಾಯ್.